ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಸಿಂಪಲ್ ಆಗಿರೋ ಈಸಿ ಆಗಿರೋ ಫೇಸ್ ಮಾಸ್ಕ್ ರೆಮಿಡಿ, ಹೋಮ್ ರೆಮಿಡಿ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ಒಂದು ಫೇಸ್ ಪ್ಯಾಕ್ ರೆಮಿಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತ ಅಂದರೆ ನಾವು ಯೂಶ್ವಲಿ ಹುಡುಗಿರು ಹೊರಗಡೆ ಹೋಗಿ ಜಾಸ್ತಿ ಪಾರ್ಲರ್ ಅಂತೆ ಸಣ್ಣ ಸಣ್ಣ ಫೇಶಿಯಲ್ಗೆಲ್ಲ ನಾವು ಯೂಶ್ವಲಿ ಸಣ್ಣ ಪುಟ್ಟ ಔಟಿಂಗ್ಗೆ ಹೋಗಬೇಕು ಅಂತಂದರೆ ನಾವು ಯೂಶ್ವಲಿ ಹೋಗೋದೇ ಪಾರ್ಲರ್ಗೆ. ಸೊ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀವಿ. ಸೊ ಅದ್ರ ಬದಲು ನನಗನ್ಸಿದ್ದೇನಪ್ಪ ಅಂತಂದರೆ ನಮ್ಮ ಸ್ಕಿನ್ನ ಲಾಂಗ್ ಲಾಸ್ಟಿಂಗ್ ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದರೆ, ನಮ್ಮ ಸ್ಕಿನ್ನ ನಾವು ಆದಷ್ಟು ಕೇರ್ ಮಾಡಬೇಕು ಅಂತ ಅಂದರೆ ನಾವು ಆದಷ್ಟು ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಸ್ಕಿನ್ನ ಕೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೇ ನಾನು ಕೂಡ ನಂಬಿರೋದು. ಸೊ ನನ್ನ ನಂಬಿಕೆ ಅದೇ ಇರೋದು. ಸೊ ನಾವು ಆದಷ್ಟು ನಾವು ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಕೇರ್ ಮಾಡ್ಕೊಳ್ಬೇಕು ಅನ್ನೋದೇ ನನ್ನ ಮೇನ್ ಟಾರ್ಗೆಟ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ಈ ಒಂದು ಬನಾನಾ ಫೇಸ್ ಪ್ಯಾಕ್ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೂ ಕೂಡ 100% ವರ್ಕೌಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇದು ನನ್ನ ಸ್ಕಿನ್ನಿಗೆ ವರ್ಕ್ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಫೇಸ್ ಪ್ಯಾಕ್ನ, ಬನಾನಾ ಫೇಸ್ ಪ್ಯಾಕ್ನ. ಸೊ ನಿಮಗೂ ಕೂಡ ಇದನ್ನು ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಜಸ್ಟ್ ತೊಗೊಂಡಿರೋದೇ ಎರಡೇ ಇಂಗ್ರೀಡಿಯೆಂಟ್ಸು. ಒಂದು ಬನಾನಾ ತೊಗೊಂಡಿದ್ದೀನಿ, ಮತ್ತೊಂದು ಹನಿ ತೊಗೊಂಡಿದ್ದೀನಿ. ಸೊ ಈ ಎರಡು ನಮ್ಮ ಸ್ಕಿನ್ನಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಅಂತ ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಿರುತ್ತೆ. ಯಾಕಂದರೆ ನಾನು ತುಂಬ ವೀಡಿಯೋಸ್ನ ಮಾಡಿದ್ದೀನಿ ಹನಿಯಿಂದ ನಮಗೆ ಯಾವ ರೀತಿ ಬೆನಿಫಿಟ್ಸ್ ಸಿಗುತ್ತೆ ನಮ್ಮ ಸ್ಕಿನ್ನಿಗೆ ಅಂತ. ಸೊ ಹನಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಆದಷ್ಟು ಗ್ಲೋ ಮಾಡೋದಕ್ಕೆ ಹೆಚ್ಚಿಸುತ್ತೆ. ಆ್ಯಂಡ್ ನಮಗೇನಾದರೂ ಸಣ್ಣ ಸಣ್ಣ ಪಿಂಪಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಜೊತೆಗೆ ನಮಗೇನಾದರೂ ಸ್ಕಿನ್ ರೆಡ್ನಿಶ್ ಏನಾದರೂ ಇದ್ದರೆ ಅದನ್ನು ಕೂಡ ಹೋಗ್ಲಾಡ್ಸೋದಕ್ಕೆ, ಅಂದರೆ ಏನಾದರೂ ಸ್ಕಿನ್ ಹೂತಾ ಇದ್ದರೆ, ಸ್ವೆಲ್ಲಿಂಗ್ ಇದ್ದರೆ ಅದನ್ನು ಕೂಡ ಹೋಗ್ಲಾಡ್ಸೋದಕ್ಕೆ ಈ ಒಂದು ಹನಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳಿದ್ದೀನಿ. ಆ್ಯಂಡ್ ಜೊತೆಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬನಾನಾ ಯೂಸ್ ಮಾಡ್ತಾ ಇದ್ದೀನಿ. ಬಾಳೆಹಣ್ಣು ನಾನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಸ್ಕಿನ್ನ ಆದಷ್ಟು ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಇದು ಎರಡು ಇಂಗ್ರೀಡಿಯೆಂಟ್ಸ್ನ ಆದಷ್ಟು ನಾವು ಇನ್ಟೇಕ್ ಮಾಡಿದ್ರೆ, ಅಂದರೆ ಸೇವಿಸಿದ್ರೆ, ನಾವು ದಿನನಿತ್ಯ ಊಟದ ನಂತರ ನಾವು ಇದನ್ನೆಲ್ಲ ಸೇವಿಸಿದ್ರೆ ತಿಂದರೆ ನಮಗೆ ಆ್ಯಕ್ಚುಲಿ ಗ್ಲೋ ಆಟೋಮೆಟಿಕ್ಕಾಗಿ ನಮ್ಮ ಚರ್ಮ ಹೊಳಪು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ಯೂಶ್ವಲಿ ಕೆಲವ್ರಿಗೆ ಈ ಎರಡು ಇಂಗ್ರೀಡಿಯೆಂಟ್ಸು ಇಷ್ಟ ಇರಲ್ಲ, ಕೆಲವ್ರಿಗೆ ಹನಿ ಇಷ್ಟ ಇರಲ್ಲ, ಕೆಲವ್ರಿಗೆ ಬಾಳೆಹಣ್ಣು ಇಷ್ಟ ಇರಲ್ಲ. ಸೊ ಅದ್ರ ಬದಲು ನಾವೇನು ಮಾಡ್ಬೋದು, ನಾವು ಈ ರೀತಿಯಾಗಿ ನಮ್ಮ ಸ್ಕಿನ್ನ ಕೇರ್ ಮಾಡಬೇಕು, ನಮ್ಮ ಸ್ಕಿನ್ನ ಬ್ರೈಟ್ನೆಸ್ನ ಹೆಚ್ಚಿಸ್ಕೋಬೇಕು, ಗ್ಲೋ ಹೆಚ್ಚಿಸ್ಕೋಬೇಕು, ಸ್ಮೂತ್ ಮಾಡ್ಕೊಳ್ಬೇಕು ಅಂತ ಅಂದರೆ ಈ ರೀತಿ ಸಣ್ಣ ಪುಟ್ಟ ಫೇಸ್ ಪ್ಯಾಕ್ನ ರೆಮಿಡಿನ ನಾವು ತಯಾರು ಮಾಡ್ಕೊಳ್ಬೋದು. ಸೊ ಬನ್ನಿ ನೋಡೋಣ ಯಾವ ರೀತಿ ತಯಾರು ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಎಸ್ ಫ್ರೆಂಡ್ಸ್, ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ನಾನು ಜಸ್ಟ್ ಬೌಲ್ಗೆ ಒಂದು 1/4 ಇಂಚಷ್ಟು ನಾನು 1/4 ಇಂಚಷ್ಟು ಬನಾನಾ ಹಾಕೋತಾ ಇದ್ದೀನಿ. ಬನಾನಾ ನೀವು ಬೇಕಿದ್ರೆ ಪಚ್ಚ ಬಾಳೆಹಣ್ಣು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಏಲಕ್ಕಿ ಬಾಳೆಹಣ್ಣ ತೊಗೊಳ್ಳಿ, ಚೆನ್ನಾಗಿ ಹಣ್ಣಾಗಿರೋ ಏಲಕ್ಕಿ ಬಾಳೆಹಣ್ಣ ತೊಗೊಳ್ಳಿ. ನಾನು ನೋಡಿ ಇಷ್ಟು ತೊಗೊತಾ ಇದ್ದೀನಿ, 1/4 ಇಂಚಷ್ಟು ತೊಗೋತಾ ಇದ್ದೀನಿ. ಸೊ ನಮ್ಮ ಸ್ಕಿನ್ನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತೊಗೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ಇದನ್ನು ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ, ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1 ಟೀ ಸ್ಪೂನಷ್ಟು ಹನಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಫೇಸ್ ಪ್ಯಾಕ್ನ ನಾವು ಮಾಡ್ಕೊಳ್ತಾ ಇದ್ದೀವಿ, ಫೇಸ್ ಪ್ಯಾಕ್ನ ಹಚ್ಕೊಳ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಫೇಸ್ನ ನಾವು ಫಸ್ಟು ಕ್ಲಿನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿನ್ಸ್ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇವಾಗ ಆಲ್ರೆಡಿ ವಾಶ್ ಮಾಡಿಕೊಂಡು ನನ್ನ ಫೇಸ್ ಇವಾಗ ಆಲ್ರೆಡಿ ಫ್ರೆಶ್ ಆಗಿದೆ. ಸೊ ನಾನು ಈ ಒಂದು ಫೇಸ್ ಪ್ಯಾಕ್ನ ತಯಾರು ಮಾಡಿಕೊಂಡು ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿನಲ್ಲಿ ಇದೆ. ಸೊ ಈ ಥರ ರೆಡಿಯಾಗಿದೆ. ಸೊ ಇದನ್ನು ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾವು ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಆದಷ್ಟು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಕೂದಲಿಗೆ ಟಚ್ ಆಗುತ್ತೆ, ಐಬ್ರೋಗೆ ಟಚ್ ಆಗುತ್ತೆ ಅನ್ನೋದು, ಸೊ ಕಣ್ಣಿಗೆ ಟಚ್ ಆಗುತ್ತೆ ಅನ್ನೋದು, ಆದಷ್ಟು ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ನಾವು ನೀಟಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಸೊ ನಾನು ಇದನ್ನು 2 ಕೈಗಳಿಂದ ನಾನು ನಿಮಗೆ ತೋರಿಸೋದಕ್ಕಂತ ಒಂದು ಕೈಯಲ್ಲಿ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೆ.
ಸೊ ಆದಷ್ಟು 2 ಕೈಯಿಂದ ನಾವು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿಯಾಗಿ ಮಸಾಜ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಈ ರೀತಿಯಾಗಿ ಬಿಡಬೇಕಾಗತ್ತೆ. ಸೊ 20 ಮಿನಿಟ್ಸ್ ಬಿಟ್ಟಿದ ತಕ್ಷಣ ನಮಗೆ ಒಂಥರ ಡ್ರೈ ಥರ ಫೀಲ್ ಆಗುತ್ತೆ. ಆ ಡ್ರೈನೆಸ್ನ ನಾವು ಫೀಲ್ ಮಾಡ್ಕೊಳ್ಬೋದು, ಯಾವ ರೀತಿ ಡ್ರೈ ಆಗುತ್ತೆ ಅನ್ನೋದು. ಈ ರೀತಿ ಫೇಸ್ ಪ್ಯಾಕ್ ನಾವು ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ, ಗ್ಲೋ ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾವು 2 ವೀಕ್ಸೋ 3 ವೀಕ್ಸೋ ಟ್ರೈ ಮಾಡಿ ಬಿಟ್ಬಿಡೋದಲ್ಲ. ಸೊ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ, ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಒಂದಷ್ಟು ದಿನ ಟೈಮ್ ತೊಗೊಳುತ್ತೆ. ನಾವು ಇದನ್ನು ಅಟ್ಲೀಸ್ಟು ಒನ್ಸ್ ಇನ್ ಅ ವೀಕ್ ಅಥವಾ ವಾರಕ್ಕೆ 2 ಸತಿನೋ ಈ ರೀತಿಯಾಗಿ ನಾವು ಎವ್ರಿ ವೀಕ್ ಮಾಡ್ತಾ ಹೋದರೆ ನಮ್ಗೆ ನಿಜವಾಗ್ಲೂ ರಿಸಲ್ಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಹೇಳಬೇಕು ಅಂತಂದರೆ ಆಯಿಲಿ ಸ್ಕಿನ್ ಇರುತ್ತಲ್ಲ, ಆಯಿಲಿ ಸ್ಕಿನ್ ಅವ್ರಿಗೆ ಒಂದು ಒಳ್ಳೆ ಎಫೆಕ್ಟಿವ್ ಕೊಡುತ್ತೆ ಅಂತಲೇ ಹೇಳ್ಬೋದು, ಒಂದು ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬೇರೆಯವ್ರಿಗೂ ಅಷ್ಟೇ, ಎಲ್ಲ ಸ್ಕಿನ್ ಟೈಪ್ಸ್ ಅವರು ಇದನ್ನು ಯೂಸ್ ಮಾಡ್ಬೋದು. ನ್ಯಾಚುರಲ್ ಆಗಿರೋದ್ರಿಂದ ನಾವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ರ್ಯಾಷಸ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಚಿಂತನೆ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಆದಷ್ಟು ಇದನ್ನು ನಾವು ಈ ಒಂದು ರೆಮಿಡಿನ ನಾವು ಫಾಲೋ ಮಾಡ್ಬೋದು. ಈ ಒಂದು ಬನಾನಾ ಫೇಸ್ ಪ್ಯಾಕ್ ಎಲ್ಲ ಸ್ಕಿನ್ ಟೈಪ್ಸ್ಗೂ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ರೀತಿ ಫಿಯರ್ ಬೇಡ. ಸೊ ನೀವು ಕೂಡ ಈ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 20 ಮಿನಿಟ್ಸ್ ಆಗಿದ ತಕ್ಷಣ ಡ್ರೈ ಆಗಿರುತ್ತೆ. ಡ್ರೈ ಆದಮೇಲೆ ನಾವು ಫೇಸ್ನ ವಾರ್ಮ್ ವಾಟರ್ ಅಥವಾ ಕೋಲ್ಡ್ ವಾಟರ್ನಲ್ಲಿ ವಾಶ್ ಮಾಡಿಕೊಂಡು ಸಾಫ್ಟ್ ಟವಲ್ನಲ್ಲಿ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ. ಸುಮ್ಮನೆ ರಬ್ ಮಾಡಬೇಡಿ, ಟ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇದು ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಒಂದು ಫೇಸ್ ಪ್ಯಾಕ್ನ ತಯಾರು ಮಾಡ್ಕೊಂಡಿರೋದ್ರಿಂದ ನಾವು ಯಾವುದೇ ರೀತಿ ಮಾಯ್ಶ್ಚರೈಸರ್ ಆಗಲಿ ಅದು ಇದು ಬಳಸೋ ಅವಶ್ಯಕತೆನೇ ಇರಲ್ಲ. ಯಾಕಂತಂದರೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಇದೇ ವರ್ಕ್ ಮಾಡುತ್ತೆ ಒಂದು ಮಾಯ್ಶ್ಚರೈಸರ್ಗೆ. ಇವಾಗ ಆಲ್ರೆಡಿ ನನಗೆ ಡ್ರೈ ಆಗ್ತಾ ಬರ್ತಾ ಇದೆ. ಸೊ ನಾನು ಇವಾಗ ಹೋಗಿ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗಷ್ಟೇ ನಾನು ವಾರ್ಮ್ ವಾಟರ್ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ಒಂದು ಸಾಫ್ಟ್ ಟವಲ್ನ ತೊಗೊಂಡು ನಾನು ಇದನ್ನು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಮೆತ್ತಗೆ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಎಸ್ ಫ್ರೆಂಡ್ಸ್, ನೋಡಿ ಯಾವ ರೀತಿ ಸ್ವಲ್ಪ ನನಗೆ ಈ ರೀತಿ ಫೇಸ್ ಪ್ಯಾಕ್ ಮಾಡಿಕೊಂಡಾಗ ಒಂಥರ ಫ್ರೆಶ್ನೆಸ್ ಸಿಗುತ್ತೆ, ಒಂಥರ ಕೂಲ್ ಅನಿಸುತ್ತೆ ಮುಖ. ನಾವು ಯಾವುದೇ ರೀತಿ ಆ್ಯಲೋವೆರಾ ಜೆಲ್ ಅಥವಾ ಏನೋ ಒಂದು ಪರ್ಚೇಸ್ ಮಾಡಿ ನಾವು ಇದನ್ನೆಲ್ಲ ಅಪ್ಲೈ ಮಾಡ್ಕೋಬೇಕಂತ ಏನಿಲ್ಲ. ಯಾವುದೇ ರೀತಿ ಫೇಸ್ ವಾಶ್ ಮಾಡಿಕೊಂಡು ನಾವು ಫ್ರೆಶ್ನೆಸ್ನ ಪಡ್ಕೋಬೇಕು ಅಂತ ಏನಿಲ್ಲ. ಈ ರೀತಿಯಾಗಿ ಸಣ್ಣ ಸಣ್ಣ ಫೇಸ್ ಪ್ಯಾಕ್ನ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ನಾವು ಕೂಡ ತುಂಬ ಫ್ರೆಶ್ ಫೀಲ್ ಮಾಡ್ಬೋದು. ನಮ್ಮ ಫೇಸ್ನ ಆದಷ್ಟು ಫ್ರೆಶ್ಶಾಗಿ ಇಟ್ಕೊಳ್ಬೋದಕ್ಕೆ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನಾವು ಸಣ್ಣ ಪುಟ್ಟ ಔಟಿಂಗಿಗೆ ಹೋಗೋದಕ್ಕೋಸ್ಕರ ನಾವು ಹೋಗಿ ಫೇಶಿಯಲ್ ಅಂತೆ ಅದಂತೆ ಇದಂತೆಲ್ಲ ಮಾಡಿಸ್ಕೊಳ್ಳೋ ಬದಲು, ದುಡ್ಡು ಖರ್ಚು ಮಾಡೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ನಾವು ಆರಾಮ್ಸಾಗಿ ಈಸಿಯಾಗಿ ನಾವು ಈ ರೀತಿಯಾಗಿ ಫೇಸ್ ಪ್ಯಾಕ್ನ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋಣ. ಆದಷ್ಟು ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಹೋಮ್ ಮೇಡ್ ರೆಮಿಡಿ, ಬನಾನಾ ಫೇಸ್ ಪ್ಯಾಕ್ ರೆಮಿಡಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನೀವೇನಾದರೂ ಈ ಒಂದು ಬ್ಯೂಟಿ ರೆಸಿಪಿನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ಎಲ್ಲಾದ್ರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಹ್ಯಾಂಟಿಲ್ ದೆನ್ ಬಾಯ್, ಟೇಕ್ ಕೇರ್.